ಉಳಿದ ಎಲ್ಲ ಮೋರ್ಚಾಗಳ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳನ್ನ ಬದಲಾವಣೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಪ್ರಾರಂಭಗೊಂಡದ. ಹೀಗಾಗಿ ನಂತರ ಇವತ್ತು ಜಿಲ್ಲೆಯ ಪದಾಧಿಕಾರಿಗಳ ಜವಾಬ್ದಾರಿಯನ್ನ ಹಂಚಿಕೆ ಮಾಡ್ತಕ್ಕಂಥದ್ದು, ತದನಂತರ ಮಂಡಲ, ಈ ರೀತಿ ಅದೊಂದು ಪ್ರೊಸೆಸ್. ಭಾರತೀಯ ಜನತಾ ಪಕ್ಷದ 3 ವರ್ಷಕ್ಕೊಂದು ಬಾರಿ, ಏನು ಕಾಂಗ್ರೆಸ್ ಪಕ್ಷ ಬೇರೆ ಬೇರೆ ಪಕ್ಷಗಳು ಹೆಂಗ ಆನುವಂಶಕ್ಕೆ ಇದ್ದೋರ ಇರುವುದಂತ ಅನ್ನುವಂಥದ್ದು ನಮ್ಮ ಬಲ್ಲಿ ಇಲ್ಲ. 3 ವರ್ಷಕ್ಕೊಂದ್ಸರಿ ಅದು ಬದಲಾವಣೆ ಆಗತಕ್ಕಂಥ ಅದೊಂದು ಪ್ರಕ್ರಿಯೆ. ಸಂಘಟನಾ ಶಕ್ತಿ ಯಾರ ಬಲ್ಲಿ ಅದ, ಯಾರು ಸಮಯ ಕೊಡಬಲ್ಲರು, ಅದೆಲ್ಲದರ ಬಗ್ಗೆ ಆಲೋಚನೆ ಮಾಡಿ ವರಿಷ್ಠರು ಅಂತ ತೀರ್ಮಾನ ಮಾಡಿರ್ತಾರೆ. ನಾವು 2024ಕ್ಕ ಪಾರ್ಲಿಮೆಂಟ್ ಚುನಾವಣೆ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕಂತ ಅನ್ನೋಂಥದ್ದು ಅದು ಜನರ ಬೇಕೇನೋ ಅದ, ನಮ್ಮ ಕಾರ್ಯಕರ್ತರ ಅಭಿಲಾಷೆ ಕೂಡ ಅದೇ ಅದ. ಹೀಗಾಗಿ ಅದರ ಅನುಸಾರವಾಗಿ ಯಾರ ಶಕ್ತಿ ಸಾಮರ್ಥ್ಯವನ್ನು ಅದನ್ನ ಬಳಸ್ಕೊಂಡು ಪಕ್ಷವನ್ನು ಸದೃಢವಾಗಿ ಕಟ್ಟಬೇಕಂತ ಆಲೋಚನೆ ಮಾಡ್ಕೊಂಡು ತೀರ್ಮಾನ ಮಾಡಿರ್ತಾರೆ. ಕೆಲವೊಂದು ತೀರ್ಮಾನಗಳ ಆದ ಮೇಲೆ ರೂಪುರೇಷೆಗಳನ್ನು ಕೂಡ ನಾವು ತಯಾರು ಮಾಡ್ಕೊಂಡಿದ್ವಿ. ಹೀಗಾಗಿ ನಾಳೆ 30ನೇ ತಾರೀಕು ಮಧ್ಯಾಹ್ನ 2:30 ನಮ್ಮ ಕಾರ್ಯಕ್ರಮ ಮುಗಿಸ್ಕೊಂಡು ಸಂಜೆ 5 ಗಂಟೆಗೆ ಸಿದ್ದೇಶ್ವರ ಶ್ರೀಗಳ ಒಂದು ನುಡಿನಮನ ಕಾರ್ಯಕ್ರಮದಲ್ಲಿ ರಾಜ್ಯದ ಅಧ್ಯಕ್ಷರು ಅಲ್ಲಿ ಭಾಗವಹಿಸಿ ಅವರ ನಂತರ ಇಲ್ಲಿಂದ ನಮ್ಮ ಜಿಲ್ಲೆಯಿಂದ ಅವರು ತೆರಳ್ತಾ ಇದ್ದಾರೆ. ಈ ಒಂದು ವಿಷಯನ್ನ ತಮ್ಮ ಮೂಲಕ ಇಡೀ ನಮ್ಮ ಜಿಲ್ಲೆಯ ನಮ್ಮ ಎಲ್ಲಾ ಕಾರ್ಯಕರ್ತರಿಗೆ ತಲುಪಿಸ್ಬೇಕನ್ನುವಂತ ಕಾರಣದಿಂದ ನಾವು ಇವತ್ತಿನ ಪತ್ರಿಕಾಗೋಷ್ಠಿಯನ್ನ ನಾವು ಕರೆದಿದ್ದೇವೆ. ಪಾರ್ಟಿ ಆಫೀಸ್ ಮುಂಭಾಗದಾಗ. ಏನ್ ಸರ್, ನಾವು ನಮ್ಮ ಪಕ್ಷದ ಎಲ್ಲಾ ನಾಯಕರಿಗೆ ಆಹ್ವಾನ ಮಾಡಿದ್ದೀವಿ. ಎಲ್ಲರೂ ಆಗಮಿಸ್ತಾ ಇದಾರ ಅನ್ನುವಂತ ವಿಶ್ವಾಸ ಅದ. ಪಕ್ಷದೊಳಗೆ 3 ವರ್ಷಕ್ಕೊಂದು ಬಾರಿ ನಮ್ಮ ಜವಾಬ್ದಾರಿಯನ್ನ ಬದಲಾವಣೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಅದು. ಜವಾಬ್ದಾರಿಯನ್ನ ಹಂಚಿಕೆ ಮಾಡ್ತಕ್ಕಂಥದ್ದು, ಬದಲಾವಣೆ ಆಗ್ತಕ್ಕಂಥದ್ದು ಒಂದು ಪ್ರಕ್ರಿಯೆ.